ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಅಷ್ಟಮಿಯ ವಿಶೇಷ ತಿಂಡಿಯಾದ ಮೂಡೆಯನ್ನು ಯಾವ ಎಲೆಯಿಂದ ಮಾಡ್ತಾರೆ, ಹಾಗೆ ಆ ಎಲೆಯನ್ನು ಲೋಟದಾಕೃತಿಯಲ್ಲಿ ಹೇಗೆ ಕಟ್ಟುವುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿಕೊಡ್ತಾ ಇದ್ದೇನೆ. ಈಗ ಇಲ್ಲಿ ನೀವು ನೋಡ್ತಾ ಇರೋದು ಮೂಡೆ ಮಾಡಲಿಕ್ಕೆ ಬೇಕಾದಂತಹ ಎಲೆ, ಮತ್ತು ಇದು ಅದನ್ನು ಮಾಡಲಿಕ್ಕೆ ಬೇಕಾದಂತಹ ಮುಳ್ಳು. ಈ ಮುಳ್ಳಿನ ಬದಲಾಗಿ ನೀವು ತೆಂಗಿನ ಮರದ ಸೋಗೆಯ ಕಡ್ಡಿಯನ್ನು ಕೂಡ ಬಳಸಬಹುದು. ಈ ಮುಳ್ಳನ್ನು ತೆಗೆದಿಟ್ಕೊಂಡಿದ್ದೇವೆ ನೋಡಿ ಹೀಗೆ. ಹಾಗೂ ಮೂಡೆ ಮಾಡಲಿಕ್ಕೆ ಬೇಕಾದಂತಹ ಎಲೆಯನ್ನು ಕತ್ತರಿಸಿ ಇಟ್ಕೊಂಡಿದ್ದೇವೆ. ನೀವು ನೋಡಬಹುದು ಇದರ ಎರಡೂ ಬದಿಯಲ್ಲಿ ಹಾಗೂ ಹಿಂಭಾಗದಲ್ಲಿ ಸಣ್ಣ ಸಣ್ಣ ಮುಳ್ಳಿನ ಆಕೃತಿಯ ರಚನೆ ಇರ್ತದೆ. ಇದನ್ನು ನಾವು ಮೊದಲು ಚಾಕುವಿನ ಸಹಾಯದಿಂದ ತೆಗೆದುಕೊಳ್ಬೇಕು. ಖಾಲಿ ಅದರ ಎಜ್ಜಲ್ಲಿರುವಂತಹ ಮುಳ್ಳು ಹೋದರೆ ಸಾಕು. ಈಗ ಅದರ ತುದಿಯನ್ನು ನಾವು ಕತ್ತರಿಸಿ ತೆಗೆದುಕೊಳ್ತಿದ್ದೇವೆ. ಇದರ ತುದಿ ನಮಗೆ ಬೇಡ. ಈಗ ಅದರ ಹಿಂಭಾಗದಲ್ಲಿರುವಂತಹ ಮುಳ್ಳನ್ನು ಈ ಥರ ಚಾಕುನಿಂದ ತೆಗೆದುಕೊಳ್ಬೇಕು. ಈ ಥರ ಮುಳ್ಳನ್ನು ತೆಗೆದುಕೊಳ್ಳುವಾಗ ನಾವು ತುಂಬ ಹುಷಾರಾಗಿರಬೇಕು, ಇಲ್ಲದಿದ್ದರೆ ಅದು ಬೇಗ ಕಣ್ಣಿಗೆಲ್ಲ ಹಾರುವಂತಹ ಚಾನ್ಸಸ್ ಇರ್ತದೆ. ಈ ಥರ ಮುಳ್ಳು ತೆಗೆಯುವಾಗ ಎಲೆ ಯಾವ ರೀತಿ ಕೂಡ ಹರಿಲಿಕ್ಕೆ ಹೋಗಬಾರ್ದು. ಮುಳ್ಳು ತೆಗೆದು ಆದ ನಂತರ ಆ ಎಲೆಯನ್ನು ಬೆಂಕಿಯಲ್ಲಿ ಚೆನ್ನಾಗಿ ಬಾಡಿಸಬೇಕು. ಈ ವಿಡಿಯೋದಲ್ಲಿ ತೋರಿಸ್ತಾ ಇರುವ ಹಾಗೆಯೇ ಚೆನ್ನಾಗಿ ಬಾಡಿಸಬೇಕು. ಇದರ ಎಲೆ ಚೆನ್ನಾಗಿ ಬಾಡಿದರೆ ಮಾತ್ರ ನಮಗೆ ಅದು ಕಟ್ಟಲಿಕ್ಕೆ ತುಂಬ ಸುಲಭ ಆಗ್ತದೆ. ನೋಡಿ, ಇದೇ ಥರ ಚೆನ್ನಾಗಿ ಬಾಡಿಸಬೇಕು. ಈ ಎಲೆಯ ಬುಡದ ಭಾಗ ತುಂಬ ದಪ್ಪ ಇರೋದ್ರಿಂದ ಅದನ್ನು ಕೂಡ ಬೆಂಕಿಯಲ್ಲಿ ಚೆನ್ನಾಗಿ ಬಾಡಿಸಬೇಕು. ಹೀಗೆ ಪೂರ್ತಿ ಎಲೆಯನ್ನು ಈ ಬೆಂಕಿಯಲ್ಲಿ ಚೆನ್ನಾಗಿ ಬಾಡಿಸಬೇಕು. ಇದು ಬಿಸಿ ಇರುವಾಗಲೇ ಇದರ ತುದಿಯಿಂದ ಹೀಗೆ ರೌಂಡಾಗಿ ಮಡಚಿಕೊಂಡು ಬರಬೇಕು. ಬೆಂಕಿಯಲ್ಲಿ ಬಾಡಿಸಿ ತೆಗೆದ ತಕ್ಷಣ ಈ ಕೆಲಸವನ್ನು ಮಾಡಬೇಕು, ಇಲ್ಲದಿದ್ದರೆ ಇದನ್ನು ಫೋಲ್ಡ್ ಮಾಡಲಿಕ್ಕೆ ನಮಗೆ ತುಂಬ ಕಷ್ಟ ಆಗ್ತದೆ. ಇದನ್ನು ಮಡಚಿ ಆದಮೇಲೆ ಇದೇ ಥರ ಕೈಯಲ್ಲಿ ಗಟ್ಟಿಯಾಗಿ ಪ್ರೆಸ್ ಮಾಡಿ ನೆಲದ ಮೇಲೆ ಇದನ್ನು ಈ ಥರ ಉರುಳಿಸಬೇಕು. ಈಗ ಇದನ್ನು ಚೆನ್ನಾಗಿ ಒದ್ದೆ ಬಟ್ಟೆಯಲ್ಲಿ ಒರೆಸಬೇಕು. ಯಾಕಂದರೆ ನಾವು ಇದನ್ನು ಬೆಂಕಿಯಲ್ಲಿ ಬಾಡಿಸಿರ್ತೇವೆ.
ಒದ್ದೆ ಬಟ್ಟೆಯಲ್ಲಿ ಒರೆಸಿ ಆದ ನಂತರ ಇದನ್ನು ಒಮ್ಮೆ ಒಣಗಿದ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸಿಕೊಳ್ಬೇಕು. ಆಗ ಇದು ಚೆನ್ನಾಗಿ ಕ್ಲೀನ್ ಆಗ್ತದೆ. ಈಗ ಇದನ್ನು ಯಾವ ರೀತಿ ಕಟ್ಟುವುದಂತ ನೋಡ್ಕೊಂಡು ಬರುವ. ಮೊದಲಿಗೆ ಇದರ ಬುಡದ ಭಾಗವನ್ನು ಕತ್ತರಿಯಲ್ಲಿ ಕತ್ತರಿಸಿ ತೆಗೆದುಕೊಳ್ಬೇಕು. ಯಾಕಂದರೆ ಇದು ತುಂಬ ದಪ್ಪ ಇರೋದ್ರಿಂದ ನಮಗೆ ಇದನ್ನು ಫೋಲ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹೀಗೆ ಸ್ವಲ್ಪ ಭಾಗವನ್ನು ಕತ್ತರಿಯಲ್ಲಿ ಕಟ್ ಮಾಡಿ ತೆಗೆದುಕೊಳ್ಬೇಕು. ಈಗ ನಾನು ಆಗ ಹೇಳಿದ ರೀತಿ ಮುಳ್ಳು ಕೂಡ ಬಳಸ್ಬೋದು. ಅದಕ್ಕೆ ಬದಲಾಗಿ ಈ ಥರ ತೆಂಗಿನ ಮರದ ಕಡ್ಡಿಯನ್ನು ಕೂಡ ಬಳಸ್ಬೋದು. ಸೊ ಇದನ್ನು ಈ ಥರ ಫೋಲ್ಡ್ ಮಾಡಿ, ಸ್ವಲ್ಪ ಗ್ಯಾಪ್ ಬಿಟ್ಟು ಫೋಲ್ಡ್ ಮಾಡಿ, ನಂತರ ಇದನ್ನು ಈ ಥರ ಮಡಚಿಕೊಂಡು ಇದರ ಕೊನೆಗೆ 2 ಮುಳ್ಳು ಅಥವಾ ಈ ಥರ 2 ಕಡ್ಡಿಯನ್ನು ಚುಚ್ಚಿಕೊಳ್ಬೇಕು. ಕಡ್ಡಿಯನ್ನು ಚುಚ್ಚಿಕೊಳ್ಳುವಾಗ ಅದರ ತುದಿ ಸ್ವಲ್ಪ ಶಾರ್ಪಾಗಿ ಇರಬೇಕು, ಇಲ್ಲದಿದ್ದರೆ ಅದು ಚುಚ್ಚಿಕೊಳ್ಳುವುದಿಲ್ಲ. ನೋಡಿ, ನಾನೀಗ ಇದರ ತುದಿಯನ್ನು ಶಾರ್ಪ್ ಮಾಡ್ತೇನೆ. ಸೊ ಈ ಥರ ಮಾಡಿ ಆದಮೇಲೆ ಇದರ ಕೊನೆಗೆ ಚುಚ್ಚಿಕೊಳ್ಬೋದು. ನೀವು ಮುಳ್ಳು ಬಳಸುವುದಾದರೆ ನಿಮಗೆ ಅದನ್ನು ಚೂಪ್ ಮಾಡಿಕೊಳ್ಬೇಕಾದ ಅಗತ್ಯವೇ ಇರುವುದಿಲ್ಲ. ಇದರ ಬುಡದ ಭಾಗ ತುಂಬ ದಪ್ಪ ಇರೋದ್ರಿಂದ ಕಡ್ಡಿ ಅಷ್ಟು ಸುಲಭದಲ್ಲಿ ಚುಚ್ಚಿಕೊಳ್ಳುವುದಿಲ್ಲ. ನಂತರ ಇದನ್ನು ಈ ಥರ ಕಟ್ ಮಾಡಿ ತೆಗೆದುಕೊಳ್ಳೋದು. ಹಾಗೆ ಇನ್ನೊಂದು ಮುಳ್ಳು, ಸೊ ಇದು ಗಟ್ಟಿಯಾಗಿರಲಿಕ್ಕೆ ಇನ್ನೊಂದು ಮುಳ್ಳನ್ನು ಕೂಡ ನಾವು ಇದಕ್ಕೆ ಚುಚ್ಚಿಕೊಳ್ತಾ ಇರಬೇಕು. ಎರಡೂ ಮುಳ್ಳು ಚುಚ್ಚಿ ಆದ ನಂತರ ಈ ಥರ ಟೈಟಾಗಿ ಸುತ್ತಿಕೊಂಡು ಬಂದು, ಯಾಕಂದರೆ ಗ್ಯಾಪ್ ಬಿಡಬಾರ್ದು. ಸೊ ಈ ಥರ ಟೈಟಾಗಿ ಸುತ್ತಿಕೊಂಡು ಬಂದು ಇದರ ಮಧ್ಯಭಾಗಕ್ಕೆ ಇನ್ನೊಂದು ಮುಳ್ಳನ್ನು ನಾವು ಚುಚ್ಚಿಕೊಳ್ಬೇಕು. ನಾವಿದನ್ನಿಡುವಂತಹ ಪಾತ್ರೆ ಎಷ್ಟು ಎತ್ತರ ಇರ್ತದೆ ಅಷ್ಟು ಎತ್ತರಕ್ಕೆ ನಾವಿದನ್ನು ಸುತ್ತಿಕೊಂಡು ಬರಬೇಕು. ನಮಗೆ ಬೇಕಾದಷ್ಟು ಎತ್ತರ ಕಟ್ಟಿಯಾದ ನಂತರ
ನಾವು ಇದರಲ್ಲಿ ಉಳಿದಂತಹ ಎಕ್ಸ್ಟ್ರಾ ಪಾರ್ಟನ್ನು ಕತ್ತರಿಯಲ್ಲಿ ಕತ್ತರಿಸಿ ತೆಗೆದುಕೊಳ್ಬೇಕು. ಇದನ್ನು ಮಾಡಿ ಆದ ನಂತರ ಇದನ್ನು ಬೆಳಕಲ್ಲಿ ಹಿಡಿದು ನೋಡಿದಾಗ ನಮಗೆ ಇದರಲ್ಲಿ ಗ್ಯಾಪ್ ಕಾಣಲಿಕ್ಕೆ ಸಿಗಬಾರ್ದು. ಒಂದು ಎಲೆಯಲ್ಲಿ ಇಷ್ಟು ಮಾಡಿದ ನಂತರ ಇನ್ನೂ ಕೂಡ ಅದರ ಸ್ವಲ್ಪ ಭಾಗ ಉಳಿದಿದೆ. ಸೊ ಈಗ ಉಳಿದ ಭಾಗದಿಂದ ನಾವು ಇದೇ ಥರ ಮುಳ್ಳನ್ನು ಚುಚ್ಚಿಕೊಂಡು ಇನ್ನೊಂದು ರೆಡಿ ಮಾಡಿಕೊಳ್ಳೋಣ. ಉಳಿದ ಭಾಗದಿಂದ ನಾವು ಇದನ್ನು ಕಟ್ಟಿಕೊಂಡು ಬರೋದ್ರಿಂದ ಇದರ ಬುಡ ಅಷ್ಟು ಗಟ್ಟಿ ಇರೋದಿಲ್ಲ, ಯಾಕಂದರೆ ಇದು ನಾವು ಉಳಿದ ಭಾಗದಿಂದ ಮಾಡಿರೋದು. ಸೊ ಇದರ ಬೇಸ್ ಮಾಡಲಿಕ್ಕೆ ನಿಮಗೆ ಅಷ್ಟೊಂದು ಕಷ್ಟ ಆಗೋದಿಲ್ಲ, ಮುಳ್ಳು ಕೂಡ ಬೇಗದಲ್ಲಿ ಚುಚ್ಚಿಕೊಳ್ತದೆ. ಮೊದಲು ಯಾವ ಥರ ಮಾಡಿದ್ದೇವೆ ಅದೇ ಥರ ಈಗ ಇನ್ನೊಮ್ಮೆ ಮಾಡ್ತಾ ಇದ್ದೇವೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಇನ್ನೂ ಹೊಸ ಹೊಸ ವಿಡಿಯೋಗಳನ್ನು ತರೋದಕ್ಕೆ ನಮಗೆ ಸಪೋರ್ಟ್ ಮಾಡಿ.